ಅಮ್ಮ ಅಣ್ಣಂಗ್ ಸಾಕು ನನಗ್ ಕೊಡು. ಆಯ್ತಾಯ್ತು ತಗೋ. ಅಕ್ಕ ಅಮ್ಮ ಕೈ ತುತ್ತು ಕೊಡ್ತೀಯ, ನೀನು ಬಂದ್ ಸೇರ್ಕೋ. ಬಾರೆ. ಅಮ್ಮ ಅಮ್ಮ ಅಕ್ಕನ ಮನೆಗೆ ಹೋಗಿದ್ಯಲ್ಲ, ಅಕ್ಕ ಹೇಗಿದ್ದಾಳೆ? ನನ್ನ ಕೇಳಿದ್ಲಾ? ನಿನ್ನ ಕೇಳಿವಂತೆ ಅಕ್ಕ, ನನ್ನ ಮಾತ್ರ ಕೇಳಿದಂತೆ ಅಲ್ವಾ ಅಮ್ಮ? ಕೂತಿ ಬಾಯ್ ಮುಚ್ಕೊಂತೀನೋ. ಅಮ್ಮ ಅಕ್ಕ ಮನೇಲಿ ರಾಣಿ ತರ ಇದ್ದಾಳಲ್ವಾ? ಹೌದು ಕಣೆ, ನಿಮ್ಮನ್ನೆಲ್ಲ ತುಂಬಾ ನೆನ್ಪಿಸ್ಕೊಂಡ್ಲು. ನಾವೆಲ್ಲ ಅಲ್ಲಿಗೆ ಹೋಗ್ತೀವಲ್ಲ, ಅದ್ ನಿಮ್ಗೆ ಗೊತ್ತಾಗತ್ತೆ. ಹಾಗಿದ್ರೆ ನಾಳೆ ಪೂರ್ತಿಗಳು ಸಾವಿತ್ರಿ ಮನೇಲೇನೆ ನಾವು ಬರೋದು ಲೇಟ್ ಆಗುತ್ತಲ್ವಾ ಅಮ್ಮ? ಹೌದು ಕಣೋ. ಅಭಿನತ, ನೀನ್ ನಾಳೆ ನಾಡಿದ್ದು ಆಫೀಸ್ಗೆ ರಜೆ ಹಾಕ್ಬಿಡು. ಏನಮ್ಮ ನಾಳೆ ನಾಡಿದ್ದು 2 ದಿನನಾ? ಅಲ್ಲೇನ್ ಕೆಲ್ಸ ಇರುತ್ತೆ? ಸಾವಿತ್ರಿಗೆ ಪ್ರಸ್ತುತ ಶಾಸ್ತ್ರ ಮಾಡ್ತಾ ಇದೀವಿ ಕಣೆ, ಅದಕ್ಕೆ ತುಂಬಾ ಕೆಲಸ ಇರುತ್ತೆ. ಬೆಳಿಗ್ಗೆನೆ ಹೋಗಿ ಹೂವು ಹಣ್ಣು ತರಕಾರಿ ಎಲ್ಲ ತಂದ್ಬಿಡ್ಬೇಕು. ಪ್ರೀತಮ್, ನಾನು ನಿನ್ಗೆ ಲಿಸ್ಟ್ ಕೊಡ್ತೀನಿ, ನೀನ್ ಹೋಗಿ ಎಲ್ಲ ತಂದ್ಬಿಡಪ್ಪ. ರಾತ್ರಿ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ರೂಮಿನ ಅಲಂಕಾರ ಎಲ್ಲ ನಾನ್ ಮಾಡ್ತೀನಮ್ಮ. ಹೇಗ್ ಮಾಡ್ತೀನಿ ಅಂದ್ರೆ ಅದನ್ನ ನೋಡಿದ ತಕ್ಷಣ ಸಾವಿತ್ರಿ ಕುಣಿದಾಡ್ಬಿಡ್ಬೇಕು. ಪ್ರೀತಮ್, ನನ್ನೇ ಮರೆತು ಬಿಟ್ಟಿಯಲ್ಲೋ. ಅದ್ರಲ್ಲೆಲ್ಲ ನಾನು ಏನು ಕಡಿಮೆ ಇಲ್ಲಪ್ಪ, ನಾನು ಸೇರ್ಕೊಳ್ತೀನಿ. ಅದ್ಭುತವಾಗಿ ಅಲಂಕಾರ ಮಾಡೋಣ. ಅಳಿಯಂದ್ರು ನೋಡಿ ಸುಸ್ತಾಗೋಗ್ಬಿಡ್ಬೇಕು. ವಿನಿತಾ ನೋಡು, ಅವತ್ತು ಸಣ್ಣ ಪುಟ್ಟ ಪೂಜೆ ಎಲ್ಲ ಇರುತ್ತೆ ಕಣೆ, ನೀನ್ ನನ್ ಜೊತೆನೆ ಇರ್ಬೇಕು. ಅಲ್ಲಿ ಇಲ್ಲಿ ಅಡ್ಡಾಡ್ಕೊಂಡಿರ್ಬೇಡ, ಗೊತ್ತಾಯ್ತಾ? ಅಮ್ಮ 2 ದಿನ ಆಫೀಸಲ್ಲಿ ರಜಾ ಸಿಗೋದ್ ಕಷ್ಟ ಆಗುತ್ತಲ್ಲಮ್ಮ. ಹಾಗೆ ಹೇಳಿದ್ರೆ ಹೇಗೆ ಹೇಳು? ನೋಡು, ನಿಮ್ ಬಾಸ್ ಹತ್ರನೇ ನೇರವಾಗಿ ನಂಗೆ ರಜಾ ಬೇಕು ಅಂತ ಕೇಳ್ಬಿಡು. ಸರಿ ಅಮ್ಮ, ಆಯ್ತು. ಅಮ್ಮ, ಅಲ್ಲಿಗೆ ಹೋಗೋದು ಅಲಂಕಾರ ಮಾಡೋದು ಎಲ್ಲ ಸರಿ, ಆದ್ರೆ ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನು? ಅದು ನಿಮ್ಮಪ್ಪ ಹೇಳ್ತಾರೆ, ಹೇಳ್ರಿ. ನಾನಾ? ಅದು ಏನಿಲ್ಲಮ್ಮ, ಈ ಮದುವೆ ಅಂತ ಶಾಸ್ತ್ರ ಮಾಡ್ತಾರೆ ನೋಡು, ಅದೇ ರೀತಿ ಇದು ಒಂದು ಶಾಸ್ತ್ರ. ಮದ್ವೆಲಾದ್ರೆ ತಾಳಿ ಕಟ್ತಾರೆ, ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನು? ಪೂಜೆ ಮಾಡೋದಾ? ಎಲ್ಲೂಸು ನಿಮ್ಗೆ ಯಾಕೆ ಅದಲ್ಲ? ಬಾಯ್ ಮುಚ್ಕೊಂತೀನೋ. ಪಾಪ ಸಾವಿತ್ರಿ ಮದ್ವೆಲಿ ಏನೇನೋ ಫಜಿತಿ ಆಗೋಯ್ತು. ಇನ್ ಮುಂದೆ ಅವ್ಳು ಯಾವುದೇ ರೀತಿ ಬೇಜಾರಾಗದಿರೋ ತರ ನಾವೆಲ್ಲರೂ ನೋಡ್ಕೋಬೇಕು. ಹೌದಮ್ಮ, ಸಾವಿತ್ರಿನ ಪೂರ್ತಿ ಖುಷಿ ಖುಷಿಯಾಗಿ ನೋಡ್ಕೋಬೇಕು. ಏನಪ್ಪಾ? ನನ್ಗೇನಾದ್ರೂ ನಾಳೆ ರಜಾ ಸಿಕ್ಕಿ ಅಲ್ಲಿಗೆ ಬಂದ್ರೆ ಸಾವಿತ್ರಿ ಅಕ್ಕ ಮತ್ತೆ ಸತ್ಯಭಾವನ ಚೆನ್ನಾಗಿ ಕೊಳಿಕೊಂಡ್ಬಿಡ್ತೀನಿ. ಏನೇ ಸರಿ ಅಕ್ಕ. ಅಕ್ಕ ಎಲ್ಲ ಸರಿ, ಆದ್ರೆ ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನೇ? ಅಮ್ಮನ್ ಕೇಳು, ನಾನು ಆಫೀಸಿಗೆ ಫೋನ್ ಮಾಡ್ಬೇಕು. ಏನೇ ಜಾಗ ಬಿಡ. ಅಕ್ಕ ಅಮ್ಮ, ಅಕ್ಕ ಹೋದ್ರೆ ಹೋಗಿ, ನೀನ್ ಹೇಳು ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನಮ್ಮ? ಅದು ನೋಡು, ಹುಳಿ ಖಾಲಿ ಆಗೋಗಿದೆ ಕಣೆ, ತಗೊಂಬಂದ್ಬಿಡ್ತೀನಿ ನೀರು. ಅಮ್ಮ, ಅಣ್ಣ ನೀನ್ ಫ್ರೀ ಅಲ್ವಾ? ಈಗ ನಿನಗೆ ಕೇಳ್ತೀನಿ ಅಣ್ಣ, ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನು? ಅಮ್ಮ, ನನ್ ಗೂಡ ಸಾಕು, ಮತ್ತೇನು ಕಲ್ಸ್ಬೇಡ. ಅಣ್ಣ, ಅಪ್ಪ ಎಲ್ಲಿಗೆ ಹೋಗ್ತೀರಾ? ಕುತ್ಕೊಳ್ಳಿ. ಬೇಕಾ ಚೂರು? ಅದೆಲ್ಲ ಏನು ಬೇಡ, ಈಗ ನೀವ್ ನಂಗೆ ಮೊದ್ಲು ಉತ್ತರ ಕೊಡಿ. ಪ್ರಸ್ತುತ ಶಾಸ್ತ್ರ ಅಂದ್ರೆ ಏನು? ಹತ್ರ ಬಾ. ನಾಳೆ ಮಧ್ಯಾಹ್ನ ಅವ್ರ ಮನೆಗೆ ಹೋಗ್ತೀವ, ಸಾಯಂಕಾಲ ಶಾಸ್ತ್ರ ಆಗುತ್ತಾ, ರಾತ್ರಿ ಊಟ ಮಾಡ್ತೀವ, ಆಮೇಲೆ ಮನೆಗೆ ಬಂದ್ಬಿಡ್ತೀವ. ಪದ್ಮ, ಮಕ್ಕಳಿಗೆಲ್ಲ ಊಟ ಕೊಟ್ಬಿಟ್ರೆ ನನಗೆ ಬೇಡವಾ? ಒಳ್ಳೆ ಕತೆ. ಎಲ್ರು ನಾಟಕ ಆಡ್ತೀರಾ, ನನ್ಗೆ ಹೇಳಲ್ವಾ? ನಾನು ಇನ್ನ ತಿಳ್ಕೊಳ್ದೆ ಬಿಡಲ್ಲ. ಹಲೋ, ವಾಟ್ ಈಸ್ ಸರ್ಪ್ರೈಸ್? ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ?
ಮಾತಾಡ್ಬೇಕು ಅನಿಸ್ತಾ? ಐ ನೋ, ಹೇಳು. ಮಾತಾಡ್ಬೇಕು ಅಂತ ಅನ್ಸೋದೇನಿಲ್ಲ, ಮಾತಾಡಕ್ ವಿಷಯ ಆಯ್ತು, ಅದಕ್ಕೆ ಫೋನ್ ಮಾಡಿದೆ. ಪರವಾಗಿಲ್ಲ, ಹೇಳು. ತಪ್ಪು ತಿಳ್ಕೊಬಿಡಿ ಸರ್. ಅದು ಏನ್ ವಿನುತ್ತಾ ಇದು ಸರ್ ಮೇಸ್ಟ್ ಅನ್ಕೊಂಡು? ಪ್ರತಾಪ್ ಅಂತ ಹೇಳು. ಕೆಲಸ ಕೊಟ್ಟಿರೋ ಬಾಸ್ನ ಹಾಗೆಲ್ಲ ಕರಿಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಆಫೀಸ್ ವಿಷಯನ ಮನೇಲಿ ಮಾತಾಡಬಾರ್ದು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಪ್ಲೀಸ್, ವಿಷಯ ಅರ್ಜೆಂಟ್ ಇದೆ. ಮೀಟ್ ಮಾಡ್ಬೇಕಾ? ಅಲ್ಲ, ನಾಳೆ ಆಫೀಸಿಗೆ ರಜಾ ಬೇಕು. ಕೊಡಲ್ಲ. ನಾಳೆ ಮನೇಲಿ ಕೆಲಸ ಇದೆ. ಆಫೀಸಲ್ಲೂ ಕೆಲಸ ಇದೆ. ಸರ್ ಪ್ಲೀಸ್. ಪ್ಲೀಸ್ ಮೇಡಮ್. ಅದು ನಮ್ಮ ಅಕ್ಕನಿಗೂ ಭಾವನ್ಗೂ. ಅಕ್ಕಂಗೂ ಬಾವಂಗೂ ಅದೇನೋ ಶಾಸ್ತ್ರ ಇದೆಯಂತೆ. ಮದುವೆ ಆಯ್ತಲ್ಲ. ಮದುವೆ ಆಯ್ತು, ಅದಾದ್ಮೇಲೂ ಏನೇನೋ ಶಾಸ್ತ್ರ ಇರುತ್ತಲ್ಲ. ಹೋ, ಮನೆ ತುಂಬಿಸ್ಕೊಳ್ಳೋದಾ? ಅದು ಆಗೋಯ್ತಲ್ಲ. ಅದು ಆಯ್ತು, ಅದಲ್ಲ ಬೇರೆ ಇನ್ನೇನೋ. ಅದೇ ಏನು? ಅದು ನನಗೆ ಗೊತ್ತಿಲ್ಲ, ಅಮ್ಮನಿಗೆ ಗೊತ್ತು. ಹೌದಾ? ಸರಿ, ಅಮ್ಮಂಗೆ ಕೇಳಿ ಆಮೇಲೆ ಫೋನ್ ಮಾಡು. ಅಲ್ಲ ಅಲ್ಲ, ಅದು ಹಾ, ಹೇಳು. ನಾಳೆ ರಜಾ ಕೊಡ್ತಿರೋ ಇಲ್ವೋ? ಕಾರಣ ಹೇಳ್ಬೇಕಲ್ವಾ? ನಾಳೆ ನಮ್ಮ ಅಕ್ಕನಿಗೂ ಭಾವನ್ಗೂ ಪ್ರಸ್ತುತ ಶಾಸ್ತ್ರ ಇದೆ. ನಾಳೆ ನನಗೂ ಅಲ್ಲಿ ತುಂಬ ಕೆಲಸ ಇದೆ. ಪ್ಲೀಸ್ ಸರ್, ರಜಾ ಕೊಡಿ. ಇದನ್ನ ಹೇಳಕ್ಕೆ ಇಷ್ಟೊತ್ತು ಪರದಾಡ್ಬೇಕಾಗಿತ್ತ? ಅಂದ್ರೆ ನಾಳೆ ನಿಮ್ಮಕ್ಕಂಗೆ ಶಾಸ್ತ್ರ ಅಂದ್ರೆ ನನ್ನ ಗೆಳೆಯಂಗೂ ಶಾಸ್ತ್ರ ಇರುತ್ತೆ. ಸೊ ನಮಗೂ ಫುಲ್ ಕೆಲಸ ಇರುತ್ತೆ. ನಾಳೆ ನಾವು ರಜಾ ಹಾಕ್ತಾ ಇದ್ದೀವಿ. ನೀವ್ಯಾಕೆ ರಜಾ ಹಾಕ್ತೀರಾ? ನೀವೆಲ್ಲಿರ್ತೀರೋ ನಾವು ಅಲ್ಲೇ. ನಾಳೆ ಫುಲ್ ನಮ್ದೇ ಓಡಾಟ. ಅದರಲ್ಲೂ ನೀವಿರ್ತೀರಾ ಅಂದಮೇಲೆ ನಾವಿರ್ತಿರಕ್ಕಾಗತ್ತಾ? ಲೀವ್ ಸ್ಯಾಂಕ್ಷನ್. ಥ್ಯಾಂಕ್ ಯು ಸರ್, ಇರ್ತೀನಿ, ಬಾಯ್. ಬಿಟ್ಬಿಡ್ತೀರಾ? ಏನು? ಓಕೆ, ಗುಡ್ ನೈಟ್, ಬಾಯ್. ಓಕೆ ಮೇಡಮ್, ನಾವ್ ಇಷ್ಟೊಂದು ಕಸರತ್ತು ಮಾಡ್ತಾನೆ ಇದೀವಿ, ಆದ್ರೆ ಆ ಸಾವಿತ್ರಿಗೆ ಏನು ಎಫೆಕ್ಟೇ ಆಗ್ತಿಲ್ಲ. ಮದ್ವೆ ಮುರಿಬೇಕು ಅನ್ಕೊಂಡ್ವಿ, ಮದ್ವೆ ಮಾಡೇ ಬಿಟ್ರು. ಮದ್ವೆ ಆಗ್ಲಿ, ಆಮೇಲೆ ಪಲ್ಟಿ ಹೊಡ್ಕೊಂಡು ಬೀಳ್ತಾರೆ ಅಂತ ಕಾದ್ವಿ, ಆದ್ರೆ ಅದು ಆಗೋ ಹಾಗೆ ಕಾಣ್ತಾ ಇಲ್ಲ. ಸಾವಿತ್ರಿನ ಯಮ್ಮನಮ್ಮ ಬೀದಿನಲ್ಲೇ ನಿಲ್ಲಿಸ್ತಾಳೆ ಅನ್ಕೊಂಡಿದ್ದೆ, ಆದ್ರೆ ಅದು ಹೇಗೋ ಏನೋ ಗೊತ್ತಿಲ್ಲ, ಮನೆ ಒಳಗಡೆ ಕರ್ಕೊಂಡು ಹೊಟ್ಟೋದ್ಲು. ಈಗ ಇನ್ನೊಂದು ಹೊಸ ಬೆಳವಣಿಗೆ ಗೊತ್ತಾ? ಏನದು? ನಾಳೆ ಸತ್ಯನ್ಗೂ ಸಾವಿತ್ರಿಗೂ ಪರಸ್ತದ ಶಾಸ್ತ್ರ. ಮನೇಲಿ ಎಲ್ಲ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನೀವು ಕೇಳಿ ಕೆಲಸನೆಲ್ಲ ಮಾಡ್ತಾ ಇದ್ದೀನಿ. ಆ ಮನೆಗೆ ಡಾಕ್ಯುಮೆಂಟ್ ಬೇಕು ಅಂದ್ರಿ, ಅದನ್ನು ತಂದ್ಕೊಟ್ಟೆ. ನೀವ್ ಏನು ಮಾಡ್ತಾನೆ ಇಲ್ಲ. ಹಾಗೆಲ್ಲ ಮಾತಾಡ್ಬೇಡ ಸುನೀತಾ, ನಾನೇನು ಸುಮ್ಮನೆ ಕೂತ್ಕೊಂಡಿಲ್ಲ. ಏನ್ ಬಂತು ಭಾಗ್ಯ? ಆ ಸಾವಿತ್ರಿ ಬಾಳಲ್ಲಿ ಒಂದ್ರ ಮೇಲೊಂದು ಶುಭ ಕಾರ್ಯಗಳು ನಡೀತಾನೆ ಇದೆ. ಅವಳು ಸಂತೋಷವಾಗಿ ಇದ್ದಾಳೆ. ಅಲ್ಲಿ ನಾವೇ ಕೆಂಡ ಕಟ್ಕೊಂಡು ಓಡಾಡ್ತಾ ಇರೋದು.
ಆ ಮನೆಯಲ್ಲಿ ಪ್ರಸ್ತಾವ ನಡೆಯೋದಕ್ಕೆ ಮಾತ್ರ ನಾನ್ ಬಿಡೋದಿಲ್ಲ. ಹಿಡ್ಕೊಳಕ್ಕೂ ಬಿಡಕ್ಕೂ ನೀವ್ಯಾರು? ಹುಡ್ಗ ಹುಡುಗಿ ರೆಡಿ ಆಗಿದ್ದಾರೆ, ಬೀಗ್ರು ಶಾಸ್ತ್ರ ಮಾಡ್ತಾರೆ. ಶಾಸ್ತ್ರಕ್ಕೊಂದು ಮುಹೂರ್ತ ಅಂತ ಇರುತ್ತಲ್ವಾ? 10 ಗಂಟೆ ರಾತ್ರಿ. 10 ಗಂಟೆ ಆಗೋ ಕೆಲವೇ ಕ್ಷಣಗಳ ಮುಂಚೆ ಒಂದ್ ಪಟಾಕಿ ಸಿಡಿಬೇಕು. ಪಟಾಕಿನ? ದೀಪಾವಳಿ ಪಟಾಕಿ ಅಲ್ಲ, ಡಾಕ್ಯುಮೆಂಟ್ಸ್ ಅನ್ನೋ ಪಟಾಕಿ. ಬತ್ತಿನ ನಾನ್ ಇಡ್ತೀನಿ, ಬೆಂಕಿನ ನೀನ್ ಹತ್ಸು. ಅಂದ್ರೆ ಅಲ್ಲಿಗೆ ಸತ್ಯ ಮತ್ತೆ ಸಾವಿತ್ರಿ ಪ್ರಸ್ತ ಡಮಾರ್. ಎಂತ ಅಮ್ಮ ಬಾಮ್ಮ ಅಮ್ಮ ಇಷ್ಟೆಷ್ಟು ಹೂ ಇದೆ, ಸಾಕಾಗತ್ತಾ? ಏ ಇದು ಶಾಸ್ತ್ರ ಕಣೆ, ಅಲಂಕಾರಕ್ಕೆ ಬೇಕಾಗಿರೋದನ್ನ ಅವ್ರ ಮನೆಗೆ ಆಲ್ರೆಡಿ ಕಳ್ಸಾಗಿದೆ. ಇದನ್ನೆಲ್ಲ ನೋಡ್ತಾ ಇದ್ರಿ ನನಗೇನೇನೋ ನೆನಪಾಗ್ತಾ ಇದೆಯಲ್ಲ. ಏನದು? ಏನಿಲ್ಲ, ಈ ಕೆಂಪು ಬಣ್ಣದ ಗುಲಾಬಿ ಹೂಗಳು, ಈ ಬಿಳಿ ಬಣ್ಣದ ಮಲ್ಲಿಗೆ ಹೂಗಳು, ಆ ಬಣ್ಣ ಬಣ್ಣದ ಸೀರೆಗಳು, ಘಮಘಮ ಅನ್ನೋ ಸುಗಂಧ ದ್ರವ್ಯಗಳು, ಆ ನನ್ನ ಯೌವನದ ದಿನಗಳು, ನಿಮ್ಮಮ್ಮನ ಜೊತೆ ಆಡಿದ ಪ್ರೀತಿ ಮಾತುಗಳು, ಕಾಲೇಜಿಗೆ ಹಾಕಿದ ಬಂಕ್ಗಳು, ನುಗ್ಗಾಡಿ ಕಿತ್ತಾಡಿ ತಂದ ಟಿಕೆಟ್ಗಳು, ನಿಮ್ಮಮ್ಮನ ಜೊತೆ ಕೂತು ನೋಡಿದ ಆ ಸಿನಿಮಾಗಳು. ಇದೆಲ್ಲ ಈಗ ಬೇಕೇನ್ರಿ? ನಾವೀಗ ಹೋಗ್ತಾ ಇರೋದು ನಿಮ್ ಮಗಳ ಪ್ರಸ್ತುತ ಶಾಸ್ತ್ರಕ್ಕೆ, ನೆನ್ಪಿರ್ಲಿ. ಅದಕ್ಕೆ ಪದ್ಮಾ ಅದೆಲ್ಲ ನನಗೆ ನೆನಪುಗಳು ಮರುಕಳಿಸ್ತಾ ಇದೆ. ಸುಮ್ಮನೆ ನಕ್ಬೇಡ್ರಿ. ಇರ್ಲಿ ಬಿಡಮ್ಮ, ಹೇಳಿ, ಸಿಕ್ಕಾಬಿಡ ಇಂಟ್ರೆಸ್ಟಿಂಗ್ ಆಗಿದೆ. ಅಪ್ಪ ಹಾ. ನೀವು ಮುಂದುವರಿಸಿ. ಹೇಳ ಆಮೇಲೆ ಮದ್ವೆ ಆಯ್ತು, ಆಮೇಲೆ ಊಟ ಆಯ್ತು, ಆಮೇಲೆ ಆಮೇಲೆ ಶಾಸ್ತ್ರ ಆಯ್ತು. ಸಾಕು ನೀವ್ ಪುರಾಣ, ಏನ್ ಮಕ್ಕಳ ಮುಂದೆ. ನೀನು ಏನೇ ಹೇಳು ಪದ್ಮಾ, ಮರೆಯೋಕ್ಕಾಗೋದಿಲ್ಲ ಆ ಪ್ರಥಮ ರಾತ್ರಿನ. ನಿಲ್ಲಿಸ್ತೀರಾ? ಹೊತ್ತಾಯ್ತು, ನಡೀರಿ ಹೋಗೋಣ ಬನ್ನಿ. ಇರ್ಲಿ ಬಿಡಮ್ಮ. ಅಪ್ಪ ನೀವ್ ಹೇಳಿ ಬಾ. ಹೇಳ ಹೇಳ್ತೀನಿ. ನಾನೊಬ್ಬನೇ ರೂಮ್ನಲ್ಲಿ ಒಂಟಿಯಾಗಿ ಕೂತ್ಕೊಂಡು ಪದ್ಮನಿಗೋಸ್ಕರ ಕಾಯ್ತಾ ಇದ್ದೆ. ಈಗ ಬರ್ತಾಳೆ, ಆಗ ಬರ್ತಾಳೆ ಅಂತ. ಹಾ, ಬಂದ್ಲು, ಬಾಗಲ್ ತಿಕ್ಕೊಂಡು ಬಂದ್ಲು. ಆಮೇಲೆ ಒಂದು ಕೈಯಲ್ಲಿ ಹಾಲು, ಇನ್ನೊಂದು ಕೈಯಲ್ಲಿ ಸೀಮೆಎಣ್ಣೆ ಬುಡ್ಡಿ. ಪದ್ಮ, ಸೀಮೆಎಣ್ಣೆ ಬುಡ್ಡಿ ಯಾಕೆ ಅಂತ ಅಂದೆ. ಕರೆಂಟ್ ಹೋಗ್ಬಿಟ್ಟಿದ್ದೀರಿ ಎಂದು. ಸುಮ್ನೆ ಇರ್ತೀರಾ? ಮಕ್ಕಳ ಮುಂದೆ ಏನ್ರಿ ನಿಮ್ದು? ನಮ್ಮ ಮಕ್ಕಳು ತಾನೇ. ನೀನ್ ಹೇಳಪ್ಪ. ಹೇಳ. ಒಳಗೆ ಬಂದ್ಲು, ಇನ್ನೇನು ಹತ್ರ ಬರಬೇಕು. ದೊಡ್ಡ ಸೌಂಡು, ಸಿಡ್ಲು, ಗುಡುಗು. ಆ ಶಬ್ದಕ್ಕೆ ಪದ್ಮ ಬಂದು ನನ್ನನ್ನು ತಬ್ಬಿಕೊಂಡ್ಬಿಟ್ಲು. ಮಳೆ ಬಂತು, ಹೆಂಚೆಲ್ಲ ತೂತ, ಎಲ್ಲ ಕಡೆ ನೀರು ಸೋರ್ತಾ ಇದೆ. ನಾವಿಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ. ಆಮೇಲೆ ಮಳೆ ಬೀಳ್ತಾ ಇರೋ ಜಾಗದಲ್ಲಿ ನಾವು ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದೀವಿ. ನೆಂದು ತಪ್ಪೆ ಆಗೋಗ್ಬಿಟ್ಟಿದ್ದೀವಿ. ನನ್ನ ಕೈ ಪದ್ಮ ಹಿಡ್ಕೊಂಡಿದ್ದು, ಪದ್ಮನ ಕೈ ನಾನು ಹಿಡ್ಕೊಂಡಿದ್ದೆ. ಆದ್ರೆ ಆ ಸೀಮೆ ಎಣ್ಣೆ ಬುಡ್ಡಿ ಬೆಳಕಿನಲ್ಲಿ ಪದ್ಮ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಗೊತ್ತಾ? ಆಮೇಲೆ ನಿನ್ ತಲೆ. ನನ್ ಪ್ರಥಮ ರಾತ್ರಿನೇ ಚೆನ್ನಾಗಿರ್ಲಿಲ್ಲ. ಯಾಕೋ? ಅರ್ಧ ರಾತ್ರಿ ಆದ್ರೂ ನಾ ಮತ್ತೆ ನನ್ನ ಹೆಂಡತಿನ ಕಳ್ಸೇ ಇರ್ಲಿಲ್ಲ. ರಾತ್ರಿ ಎಷ್ಟೊತ್ಕೋ ನನ್ನ ಹೆಂಡತಿ ಬಂದ್ಲು. ಅಷ್ಟೆಲ್ಲ ನಾನು ಮಲ್ಕೊಂಡ್ಬಿಟ್ಟಿದೆ. ಒಬ್ರನ್ನೊಬ್ರು ಮುಖ ನೋಡೋ ಅಷ್ಟರಲ್ಲಿ ಬೆಳಕಾಗೋಗಿತ್ತು. ಹಾಗಂತ ಹೇಳಿ ಮತ್ತೊಂದು ಸಾರಿ ನೀವು ನನ್ನ ಪ್ರಥಮ ರಾತ್ರಿ ಮಾಡಿ ಅಂತ ಕೇಳ್ಬೇಡಪ್ಪ. ಬದುಕಿನಲ್ಲಿ ಒಂದೇ ಸಾರಿ ಅದಾಗ. ಇಷ್ಟೆಲ್ಲ ತಮಾಷೆ ಮಧ್ಯೆ ಒಂದು ಸೀರಿಯಸ್ ವಿಚಾರ ಹೇಳ್ಬೇಕಾಗಿತ್ತು. ಹೇಳಪ್ಪ. ಮೊದಲ ರಾತ್ರಿ ಚೆನ್ನಾಗಿ ಆಗಬೇಕಾಗಿರೋದು ಈ ಹಣ್ಣು ಹೂವು ಬಣ್ಣದ ಪೇಪರಿಂದ ಅಲ್ಲ. ಮತ್ತೆ ಬಣ್ಣ ಕಟ್ಟಬೇಕಾಗಿರೋದು ಗಂಡ ಹೆಂಡತಿಯರ ಮನಸ್ಸನ್ನ.
ಹಣ್ಣಾಗಬೇಕಾಗಿರೋದು ಅವರ ಅಂಡರ್ಸ್ಟ್ಯಾಂಡಿಂಗ್, ಹೂ ಆಗಬೇಕಾಗಿರೋದು ಅವರ ಬದುಕು. ಇದೆಲ್ಲ ಬರೀ ಸಂಕೇತ ಅಷ್ಟೇ. ನಾನೇನ್ ಕತೆ ಕಾದಂಬರಿ ಹೇಳ್ತಾ ಇದ್ದೀನ ಬ್ಯಾ 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 ಅನ್ನಕ್ಕೆ. ರೀ ನಡೀರಿ ಹೋಗೋಣ. ನಡೀರಿ ಹೋಗೋಣ. ನಡೀರಿ ಹೋಗೋಣ. ಬನ್ನಿ ಹೋಗೋಣ. ಎಷ್ಟೊತ್ತಿಗೆ ಹೇಳೋದು ಸೋಮಾರಿ ಸುಬ್ಬ? ನಾನು ಇಷ್ಟೊತ್ತಿಗೆ ಹೇಳೋದು ಸಾವಿತ್ರಿ ಸುಬ್ಬಿ. ಹಾಂ, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ರೆಡಿ ಆಗಬೇಕು ತಾನೆ ಸುಬ್ಬ? ನನ್ನ ಬದಲು ಅದನ್ನೆಲ್ಲ ಮಾಡಕ್ಕೆ ನೀನಿದೆಯಲ್ಲ ಸುಬ್ಬಿ. ನನ್ನ ಹೆಸರು ಸುಬ್ಬಿ ಅಲ್ಲ, ಸಾವಿತ್ರಿ. ಮೊದಲಿಗೆ ಹೀಗೇನೆ ಹೃದಯದೊಳಗೆ ಹಾಗೇನೆ ಹೊಸ ಭಾವ ಹೇಳದೆ ಶುರುವಾಗಿದೆ ನಿನ್ನಿಂದಾನೇ 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 ಮೊದಲಿಗೆ ಹೀಗೇನೆ ಹೃದಯದೊಳಗೆ ಹಾಗೇನೆ ಹೊಸ ಭಾವ ಹೇಳದೆ ಶುರು